ಪ್ರಾಥಮಿಕ ಗ್ರಾಮೀಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಎಲ್ಲ ಅಭ್ಯರ್ಥಿಗಳು ಕೂಡ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಹಿಂದೆ ಕೂಡ 2 ಅವಧಿಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಚ್ ಕೆ ನಾರಾಯಣ ಸ್ವಾಮಿ ಅವರು ಒಳ್ಳೆ ಉತ್ತಮ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಕಳೆದ ಬಾರಿ ಕೂಡ ನಾವು ಇಲ್ಲಿ 90% ಅಭ್ಯರ್ಥಿಗಳನ್ನ ನಮ್ಮ ಪಕ್ಷದಿಂದ ಗೆಲ್ಲಿಸಿಕೊಂಡಿದ್ದೀವಿ. ಇವತ್ತು ನಾವು ಅಧ್ಯಕ್ಷನಾಗಿ ಎಚ್ ಕೆ ನಾರಾಯಣ ಸ್ವಾಮಿಯವರು ಮಾಡಿದ ಮೇಲೆ ಈ ಬ್ಯಾಂಕಿನಲ್ಲಿ ಬಹಳ ಮಹತ್ತರವಾದ ಬದಲಾವಣೆ ಕೂಡ ಆಗಿದೆ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಡ್ಡಿ ಮನ್ನಾ ಯೋಜನೆ ಕೊಟ್ಟಾಗ ಅನೇಕ 100 ಫಲಾನುಭವಿಗಳಿಗೆ ಯಾರು ಸುಸ್ತಿಯಾಗಿದ್ರು ಅವರೆಲ್ಲ ಕೂಡ ಚಾಲ್ತಿಗೆ ಬಂದರು, ಅವರಿಗೆಲ್ಲ ಅನುಕೂಲ ಆಯಿತು. ಆ ನಿಟ್ಟಿನಲ್ಲಿ 3,000, 5,000, 10,000 ಹೀಗೆ ಸುಮಾರು 150 ಜನಕ್ಕೆ ಹಣ ಕಟ್ಟ ಹಾಗಿಲ್ಲ. ಆಗ ಎಚ್ ಕೆ ನಾರಾಯಣ ಸ್ವಾಮಿ ಗಮನಕ್ಕೆ ತಂದಾಗ ಸುಮಾರು 300 ಲಕ್ಷ ರೂಪಾಯಿಗಳನ್ನು ಕೈಯಿಂದ ಕೊಟ್ಟು ನಾವೆಲ್ಲ ಕೂಡ ಅವರ ಸಾಲ ತೀರಿಸುವ ಕೆಲಸವನ್ನು ಮಾಡಿದ್ವಿ. ಇದಾದ ನಂತರ ಈ PWD ಕಚೇರಿ ಮಳೆ ಬಂದರೆ ಸೋರ್ತ ಜಿರಿತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಕನ್ನಡ ನೋಡಿದಾಗ ನಾರಾಯಣ ಸ್ವಾಮಿ ಅವರಿಗೆ ಹೇಳಿದೆ, ಇಲ್ಲಪ್ಪ ಇನ್ನು ಅವಧಿ ಏನಾದರೂ ಒಳ್ಳೆ ಕಡ ಕಟ್ಟಬೇಕು ಅಂತೇಳಿ ಹೇಳಿದಾಗ ಇವತ್ತು ಮೇಲೆ ಸುಮಾರು ಅದಕ್ಕೆ ನನ್ನ ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳನ್ನು ನಾನು ಕೊಟ್ಟೆ. KH ಮುನಿಯಪ್ಪರವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟರು. ನಮ್ಮ ರಾಜೀವ್ ಗೌಡ 5 ಲಕ್ಷ ರೂಪಾಯಿ ಕೊಟ್ಟರು. ಇವೆಲ್ಲವನ್ನು ಕ್ರೋಢೀಕರಣ ಮಾಡಿ ಬಂದು ಇಲ್ಲಿ ಮೊದಲನೇ ಮಹಡಿಯಲ್ಲಿ ಒಂದು ಕಚೇರಿಯಲ್ಲಿ ಕನ್ನಡವನ್ನು ಕಟ್ಟಿ ಸುಮಾರು ಬ್ಯಾಂಕಿಗೆ ಪ್ರತಿ ಮಾಹೆ 60,000 ರೂಪಾಯಿಗಳು ಆದಾಯ ಬರುವ ಕೆಲಸವನ್ನು ನಾವು ಮಾಡಿದ್ವಿ. ಇಷ್ಟೇ ಅಲ್ಲ, ಈ ರಾಜ್ಯದ ವೇಳೆ ಅಧ್ಯಕ್ಷ ಶಾಕ್ಷರದ ಸ್ನೇಹಿತರು ಅವರು ಕೂಡ 3 ಬಾರಿ ರಿಕ್ವೆಸ್ಟ್ ಮಾಡಿ ಇವತ್ತು ಸುಮಾರು 2.5 ಕೋಟಿ ರೂಪಾಯಿ ಸಾಲಗಳನ್ನು ಈ ಬಾರಿಗೆ ರೈತರು ಸುಮಾರು ನಮ್ಮ ಕಾಂಗ್ರೆಸ್ನ ಆಡಳಿತಾವಧಿಯಲ್ಲಿ ಬಹಳಷ್ಟು ರೈತರಿಗೆ ನಾವು ಸಹಾಯವನ್ನು ಮಾಡಿದ್ದೇವೆ. ಯಾವುದೇ ರೈತರಿಂದ 100 ರೂಪಾಯಿಯನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಹೆಮ್ಮೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು. ಹೊಸದಾಗಿ PWD ಬ್ಯಾಂಕ್ ಇತಿಹಾಸದಲ್ಲಿ ಬಿಗ್ ಯಾರು ಸಣ್ಣ ವ್ಯಾಪಾರ ಮಾಡ್ತಕ್ಕಂಥ ಬಡವರಿಗೆ ಹಣವನ್ನು ಕೊಟ್ಟು ಪ್ರತಿದಿನ ಹಣವನ್ನು ಬಿಗ್ಗಿಗೆ ಕೈಪಡ್ತಕ್ಕಂಥ ಕೆಲಸವನ್ನು ಕೂಡ PWD ಪ್ರಾರಂಭ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಬ್ಯಾಂಕು ಲಾಭದಲ್ಲಿದೆ. ಹಿಂದೆ ಒಂದು ಕಾಲದಲ್ಲಿ PWD ಬ್ಯಾಂಕನ್ನ ಸಮಾಪ್ತಿ ಮಾಡಿ ಮುಚ್ಚಿಬಿಟ್ಟಿದ್ರು ಮಹಾನುಭಾವರು. ನನ್ನ ಹೆಸರು ಹೇಳೋದು ಬೇಡ. ಹಿಂದೆ ಯಾರ್ಯಾರು ಶಾಸಕರಾಗಿದ್ರು ಆ ಸಮಯದಲ್ಲಿ ಈ ಬ್ಯಾಂಕಿಗೆ ಸಮಾಪ್ತಿ ಮಾಡಿ ಬ್ಯಾಂಕನ್ನು ಮುಚ್ಚಿಬಿಟ್ಟು ಇದು ಡಿಪಾರ್ಟ್ ಬ್ಯಾಂಕ್ ಅಂತ ಹೇಳಿ ಮಾಡಿದ್ರು. ಆದರೆ ಇವತ್ತು ಆ ಹೆಸರನ್ನ ಇವತ್ತರ ಒಳಸಾಕಿ ಬ್ಯಾಂಕದನ್ನ ಲಾಭದಾಯಕವಾಗಿ ಮಾಡಿ ಒಂದು ಉತ್ತಮ ಬ್ಯಾಂಕ್ ಅಂತೇಳಿ ಸಹಾಯ ಮಾಡಬೇಕು, ಬಡವರು ಸಹಾಯ ಮಾಡಬೇಕು. ಈ ಸಂಘಗಳನ್ನ ಏನು ಇವರು ಸರ್ಕಾರ ಕೋಆಪರೇಟಿವ್ ಇದೆ
ಆ ಪೀಠನ ಬೆಳೆಸ್ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ನಾನೆಲ್ಲೂ ಎಂಟ್ರಿ ಆಗೋದಿಲ್ಲ, ಹಾಗೂ ಅಗತ್ಯ ನನಗಿಲ್ಲ. ನನ್ನ ಧ್ಯೇಯ ಅಭಿವೃದ್ಧಿ ಅಷ್ಟೇ. ನಾನು ಅಭಿವೃದ್ಧಿ ಮಾತ್ರ ಸೀಮಿತ. ನಾನು ಅದನ್ನು ಹೊರತುಪಡಿಸಿದರೆ ಯಾರಣಕ್ಕೆ ಈ ಕೋಆಪರೇಟಿವ್ ಫೀಲ್ಡಲ್ಲಿ ಅನಗತ್ಯವಾಗಿ ಅರ್ಥವಂತ ಕೆಲಸವನ್ನು ನಾನು ಮಾಡೋದಿಲ್ಲ. ಯಾರೋ ಮಾತಾಡಿದ್ರೆ ದೊಡ್ಡ ಮನುಷ್ಯ, ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ದೊಡ್ಡ ಮನುಷ್ಯರು ಅಲ್ಲ. ಇದೇನಾಗ್ಬಿಡುತ್ತೆ ಮಂಜಣ್ಣ, ಈ ನಾಯಿ ಊರೆಲ್ಲ ಬಗಳ್ತಾ ಇರುತ್ತೆ, ಅದಕ್ಕೊಂದು ಉಜ್ಜಿ ಬಿಡ್ತದೆ. ಆ ಉಚ್ಚಿಡ್ದಾಗ ನಾಯಿ ಬಂದು ಬಗಳ್ಬಿಡ್ಬೋದು. ಏನೇಳು, ನಾಯಿ ಊರೆಲ್ಲ ಬಗಳ್ತಾ ಇರುತ್ತೆ, ಅದಕ್ಕೆ ಅವನ ಹೆಸರು ಮುಚ್ಚಿಡಿಯುತ್ತೆ. ಆ ಮುಚ್ಚಿಡಿದಾಗ ಬಂದು ಬಗೆರೆ ಬಿಡಲು ಬಗಳೋದು. ಆ ಪಾಪ ನಾನು ಒಂದು ಮಾತು ಹೇಳ್ತೀನಿ, ಅವ್ರ ಮಾಹಿತಿನೇ ಇಲ್ಲ, ಅವ್ರ ಮಾಹಿತಿನೇ ಇಲ್ಲ. ಅದು ಅವ್ರಿಗೆ ಏನೇನೋ ಮಾತಾಡಿ ಹೋಗ್ತಾರೆ, ಅದು ಅವ್ರ ಯೋಗ್ಯತೆ ಅರ್ಥ ಆಗಿದೆ. ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಅದಕ್ಕೆ ಹೇಳಿದೆ ಅಲ್ಲ ಬೇಡ. ಹಾಗಾಗಿ ಬೇಡ ಬೇಕಲ್ಲಿ ನನ್ನ ಹಸ್ತಕ್ಷೇಪ ಯಾವುದೂ ಇಲ್ಲ. ನಾನು ಯಾರ ಹೆಸರನ್ನು ಕೂಡ ತೆಗೆಸಿಲ್ಲ, ಯಾರ ಹೆಸರನ್ನು ಹಾಕಿಸಿಲ್ಲ. ಕಾನೂನು ಪ್ರಕಾರವಾಗಿ ಇದನ್ನು ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ. ಏನಾದರೂ ಲೋಪದೋಷ ಇಟ್ಟಿದ್ರೆ ಅವ್ರ ನ್ಯಾಯಾಲಯಕ್ಕೆ ಹೋಗ್ಬೋದು, ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿ ಯಾರ್ಯಾರು ಆಪಾದನೆ ಮಾಡ್ತಾರೆ ದಯಮಾಡಿ ಯಾವುದೇ ವಿಚಾರಣದ ಆಪಾದನೆ ಮಾಡೋಕ್ಕೆ ಬದಲು ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾ, ಇವತ್ತು ನಾವು ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳು ನಾವು ಪತ್ರವನ್ನು ಸಲ್ಲಿಸಿದ್ದೇವೆ. ನಾವೆಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ತೇವೆ. ಮೊದಲನೇ ವಿಜಯ ಮಾಕನದಿಂದ ಕಾಮಸೋಮದ ಹೃದಯದಿಂದ ಎಸ್ ಟಿ ಅಭ್ಯರ್ಥಿ ಆನಂದ್ ಅವರು ಏಕ ಅಭ್ಯರ್ಥಿ ಆಗ್ತಾರೆ. ಇವರು ಮೊದಲನೇ ನಮಗೆ ಗೆಲುವು ಆನಂದ್ ಅವರು. ಧನ್ಯವಾದಗಳು.